ಮೇಷರಾಶಿಯ ಪ್ರೇಮಿಗಳಿಗೆ ತುಂಬ ಗೊಂದಲಮಯವಾದಂತಹ ದಿವಸ. ಕೆಲವಾರು ವಿಚಾರಗಳಿಗೆ ಯಾವ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ಗೊತ್ತಾಗದೇ ಇರುವಷ್ಟು ಗೊಂದಲಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆ ಗೊಂದಲದ ಮಧ್ಯದಲ್ಲಿ ಸರಿಯಾದಂತಹ ತೀರ್ಮಾನವನ್ನು ಮಾಡಲಿಲ್ಲ ಅಂತ ಆದರೆ ನಿಮ್ಮ ವೈಯಕ್ತಿಕವಾದ ಕೆಲವು ವಿಚಾರಗಳಿಗೆ ತೊಂದರೆ ಆಗತ್ತೆ ಅನ್ನುವಂಥ ಎಚ್ಚರಿಕೆ. ಬೇರೆಯವರ ಸಹಾಯದಿಂದ ನಿಮಗೊಂದಷ್ಟು ತೃಪ್ತಿ ಸಿಕ್ಕುತ್ತೆ. ಬೇರೆಯವರು ಏನೋ ಸಲಹೆಗಳನ್ನು ಕೊಡ್ತಾರೆ, ಸೂಚನೆಗಳನ್ನು ಕೊಡ್ತಾರೆ ಅಥವಾ ಮಾರ್ಗದರ್ಶನವನ್ನು ಕೊಡ್ತಾರೆ, ಹೀಗೆ ಮಾಡಬೇಕು ಅನ್ನುವಂತಹ ರೀತಿಯನ್ನು ಹೇಳಿಕೊಡ್ತಾರೆ. ಅದು ನಿಮಗೆ ಸಹಾಯಕವಾಗುತ್ತೆ ಅಂತ ಅರ್ಥ. ಕಾರ್ಯಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಮಾಡ್ತೀರಿ. ಅದು ನಿಮಗೆ ಹೆಚ್ಚಿನ ಹೆಸರನ್ನು, ಗೌರವವನ್ನು, ಮರ್ಯಾದೆಯನ್ನು ತಂದು ಕೊಡ್ತಕ್ಕಂಥದ್ದು. ಹೊಸ ಸ್ನೇಹಿತರನ್ನು, ಹೊಸ ಜನರನ್ನು ನಿಮ್ಮ ಹತ್ರ ಆಕರ್ಷಣೆ ಮಾಡಿಕೊಳ್ತೀರಿ. ಅದು ನಿಮ್ಮಲ್ಲಿರತಕ್ಕಂತಹ ವಿಶೇಷವಾದಂತಹ ಗುಣಲಕ್ಷಣಗಳಲ್ಲಿ ಒಂದಾಗಿರುತ್ತೆ. ಮಾನಸಿಕವಾದಂತಹ ಶಾಂತಿಗೋಸ್ಕರವಾಗಿ ದುಡಿದ ಹಣವನ್ನು ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡಬೇಕು. ಅಂದರೆ ಸಂಪಾದನೆ ಮಾಡ್ತಕ್ಕಂತಹದ್ದು, ನಾವು ಮಾಡುವಂತಹ ನೌಕರಿಯಿಂದ ನಮಗೆ ಬರುವಂತಹ ಆದಾಯ, ಇದೆಲ್ಲ ಒಂದು ಭಾಗ. ಆದರೆ ನಮ್ಮ ಖುಷಿಗೋಸ್ಕರವಾಗಿ ಒಂದಷ್ಟು ಹಣವನ್ನು ಸಂಪಾದನೆ ಮಾಡಿಕೊಂಡು ಅದನ್ನು ನಮ್ಮ ತೃಪ್ತಿಗೋಸ್ಕರವಾಗಿ ಒಳ್ಳೆಯ ಕೆಲಸಕ್ಕೆ ಖರ್ಚು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ವಿಶೇಷವಾದಂಥದ್ದು. ಆತ್ಮವಿಶ್ವಾಸದ ಜೊತೆಯಲ್ಲಿ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿ ಶುಭ ಇದೆ. ಆತ್ಮವಿಶ್ವಾಸ ಅಂತಕ್ಕಂಥದ್ದು ಆ ಕೆಲಸವನ್ನು ಗುರಿಮುಟ್ಟುವವರೆಗೆ ಕರ್ಕೊಂಡು ಹೋಗುತ್ತೆ. ಆತ್ಮವಿಶ್ವಾಸವೇ ಇಲ್ಲದೆ ಇದ್ದರೆ ಆ ಕೆಲಸವನ್ನು ಮಾಡಿ ಪ್ರಯೋಜನ ಇಲ್ಲ, ಅದರ ಗುಣಮಟ್ಟವೂ ಇರುವುದಿಲ್ಲ, ಜೊತೆಗೆ ತಾನು ಮಾಡಿದಂತಹ ಕೆಲಸಕ್ಕೆ ಸಮಾಧಾನವೂ ಕೂಡ ಸಿಕ್ಕದೇ ಇರುವ ಹಾಗಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಹಳೆಯ ಒಂದಷ್ಟು ನೆನಪುಗಳು, ಹಿಂದೆ ನಡೆದಂತಹ ಕೆಲವು ಘಟನೆಗಳು ನಿಮ್ಮ ಮನಸ್ಸಿಗೆ ಬಂದು ಅದರಿಂದ ಸಂತೋಷವಾಗುತ್ತೆ. ಹಿಂದೆ ಯಾವುದೋ ಒಂದು ಸಂದರ್ಭವನ್ನು ಜ್ಞಾಪಿಸ್ಕೊಳ್ತೀರಿ, ಅದು ನಿಮಗೆ ಖುಷಿಯನ್ನು ಕೊಡ್ತಾ ಹೋಗುತ್ತೆ. ಈ ದಿವಸ ಉತ್ತಮವಾದಂತಹ ವಾತಾವರಣವನ್ನು ನೋಡ್ತೀರಿ, ಮನಸ್ಸಿಗೆ ಆನಂದ ಹುಟ್ಟುತ್ತಾ ಇರುತ್ತೆ. ಪ್ರವಾಸ ಅಥವಾ ಇನ್ನೇನಾದರೂ ವಿಶೇಷವಾದಂತಹ ಒಂದು ಪ್ರಯಾಣವನ್ನು ಮಾಡಬೇಕು ಅಂತಾದರೆ ಆ ವಿಚಾರವಾಗಿ ಕುರಿತು ಚರ್ಚೆಯನ್ನು ಮಾಡ್ತೀರಿ. ಮಾನಸಿಕವಾಗಿ ಅದು ನಿಮಗೊಂದಷ್ಟು ಉಲ್ಲಾಸವನ್ನು ತರ್ತಕ್ಕಂಥದ್ದಾಗತ್ತೆ. ಜೀವನದ ಅನುಭವ ನಿಮ್ಮನ್ನು ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತೆ. ನಿಮಗಾಗತಕ್ಕಂತಹ ಯಾವ ಅನುಭವ ಇದೆ, ಆಗಿರುವಂತಹ ಅನುಭವ ಇದೆ, ಅದು ನಿಮ್ಮಲ್ಲಿರುವಂತಹ ಕೆಲವು ವಿಚಾರಗಳನ್ನು ತಿದ್ದಿಕೊಳ್ಳುವುದಕ್ಕೆ, ಪರಿವರ್ತನೆ ಮಾಡೋದಕ್ಕೆ, ಬದಲಾಗೋದಕ್ಕೆ ಸೂಚ್ಯವಾಗಿ ಪ್ರೇರೇಪಿಸ್ತಕ್ಕಂಥದ್ದಾಗತ್ತೆ. ದಾಂಪತ್ಯ ಜೀವನದಲ್ಲಿ ವಿಶೇಷವಾದಂತಹ ಸುಖ ಸಂತೋಷವನ್ನು ಕಾಣ್ತೀರಿ. ನೀವು ಅಂದುಕೊಂಡಂತಹ ಕೆಲವು ಕೆಲಸಗಳ ಪರಿಪೂರ್ಣತೆ ಆಗಿ ಮನಸ್ಸಿಗೆ ತುಂಬ ಸಮಾಧಾನ ಸಿಕ್ಕುವಂಥದ್ದು. ಜೀವನದಲ್ಲಿ ಏನೋ ಒಂದು ರೀತಿಯ ತೃಪ್ತ ಭಾವ ನಿಮಗೆ ಸಿಕ್ತು ಅನ್ನುವ ರೀತಿಯಲ್ಲೇ ಆಗುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯಲಿ. ಶುಭವಾಗಿ. ಮಿಥುನ ರಾಶಿ, ಮನಸ್ಸಿನಲ್ಲಿರ್ತಕ್ಕಂತಹ ಕೆಲವೊಂದಷ್ಟು ವಿಚಾರಗಳನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಬೇಕು. ಅದು ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳುವಂಥದ್ದನ್ನು ಹಂಚಿಕೊಳ್ಬೇಕು. ನಿಮಗಿಂತ ಹಿರಿಯರಲ್ಲಿ ಹೇಳಿಕೊಳ್ಬೇಕಾದಂತಹ ವಿಚಾರಗಳನ್ನು ಹೇಳಿಕೊಳ್ಳಿ. ತಂದೆ ತಾಯಿಯರ ಮಧ್ಯದಲ್ಲಿ ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಹೇಳಿಕೊಳ್ಬೇಕಾದಂತಹ ವಿಚಾರಗಳಿದ್ದರೆ ಅದನ್ನು ಹೇಳಿಕೊಂಡು ಮನಸ್ಸನ್ನು ಸ್ವಲ್ಪ ಮಟ್ಟಿಗಾದರೂ ಹಗುರ ಮಾಡಿಕೊಳ್ಳಿ ಅನ್ನುವಂಥದ್ದು. ತಂದೆ ತಾಯಿಯರ ದುಃಖಕ್ಕೆ ಕಾರಣರಾಗ್ತೀರಿ, ಅವರ ಮನಸ್ಸನ್ನು ಗೆಲ್ಲಕ್ಕಾಗೋದಿಲ್ಲ. ನಿಮ್ಮ ಬಗ್ಗೆ ತಂದೆ ತಾಯಿಗಳಿಗೆ ದುಃಖ ಅಥವಾ ಬೇಸರ ಇದ್ದೇ ಇರುತ್ತೆ ಅಂತ ಅರ್ಥ. ಆರೋಗ್ಯದಲ್ಲಿ ತುಂಬ ಕಾಳಜಿಯನ್ನು ವಹಿಸಬೇಕಾದಂಥದ್ದು. ಆ ಕಾಳಜಿ ಇದ್ದರೆ ಮಾತ್ರ ನಿಮ್ಮ ಆರೋಗ್ಯ ಸರಿಯಾಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ತೊಂದರೆಯನ್ನು ಅನುಭವಿಸ್ತೀರಿ. ಹಣದ ಅಡಚಣೆಯೇ ಎಲ್ಲ ಕೆಲಸಗಳಿಗೆ ಕಾರಣವಾಗುತ್ತೆ. ಅಂದರೆ ಯಾವುದೋ ಕೆಲಸ ನಿಂತು ಹೋಗುತ್ತೆ, ಇನ್ಯಾವುದೋ ಕೆಲಸ ಸರಿಯಾಗೋದಿಲ್ಲ, ಕೆಲಸ ಪ್ರಾರಂಭವೇ ಆಗೋದಿಲ್ಲ, ಅವಮಾನವಾಗುತ್ತೆ. ಇದೆಲ್ಲದಕ್ಕೂ ಹಣ ಎಂಬತಕ್ಕಂತಹ ಒಂದು ದ್ರವ್ಯ ಕಾರಣ ಅನ್ನುವಂಥದ್ದು ಗೊತ್ತಾಗುತ್ತೆ. ಭೂ ಸಂಬಂಧವಾದಂತಹ ವ್ಯವಹಾರದಿಂದ ನಷ್ಟವಾಗುತ್ತೆ. ಸಕಾಲದಲ್ಲಿ ಹಣವನ್ನು ಒದಗಿಸ್ಲಿಕ್ಕಾಗದಲೇ ಆ ರೀತಿಯ ನಷ್ಟವನ್ನು ಅನುಭವಿಸಬೇಕಾದಂಥದ್ದಿದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ವಿಶೇಷವಾದಂತಹ ಯಶಸ್ಸಿಗೆ ಈ ದಿವಸ ದಾರಿಯಾಗತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಆರೋಗ್ಯ ಒಂದಷ್ಟು ಸಮಾಧಾನವನ್ನು ಕೊಡ್ಬೋದು ಅಥವಾ ಆರೋಗ್ಯದಲ್ಲಿ ಏನೋ ಚೇತರಿಕೆ ಕಾಣಬಹುದು. ಮನಸ್ಸಿಗೆ ಸ್ವಲ್ಪ ಏನೋ ಬದಲಾಗತ್ತೆ, ಧನಾತ್ಮಕವಾದಂತಹ ರೀತಿಯಲ್ಲಿ ನನಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಚಿಂತನೆಗಳು ಬರಬಹುದು. ದೀರ್ಘಕಾಲದ ಆಲೋಚನೆಗಳಿಂದ ಮನಸ್ಸಿಗೆ ಅನುಕೂಲವಾಗುತ್ತೆ. ಅಂದರೆ ಮುಂದಿನ ದಿನಮಾನಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕನುಗುಣವಾಗಿ ಆಲೋಚನೆಗಳನ್ನು ಮಾಡಿ ಬೇಕಾದಂತಹ ಇವತ್ತಿನ ವ್ಯವಸ್ಥೆಯನ್ನು ಮುಂದಕ್ಕೂ
ಆಗುವಂತೆ ಮಾಡಿಕೊಂಡಾಗ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಸ್ನೇಹಿತರ ಮಿಲನದಿಂದ, ಸ್ನೇಹಿತರ ಸಮಾಗಮದಿಂದ, ಸ್ನೇಹಿತರನ್ನು ಭೇಟಿಯಾಗೋದ್ರಿಂದ ಒಂದಷ್ಟು ನಿಮ್ಮ ಕೆಲಸಗಳಿಗೆ ಅನುಕೂಲವಾಗುತ್ತೆ. ಜೊತೆಗೆ ಅವರ ಸಲಹೆ ನಿಮಗೆ ಆಗುವಂತಹ ತಪ್ಪನ್ನು ತಪ್ಪಿಸುತ್ತೆ ಅಂತ ಹೇಳಬೇಕು. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ. ಕಳೆದಂತಹ ಸಮಯ ಮತ್ತೆ ಸಂಪಾದನೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದಾಗತ್ತೆ. ವೃತ್ತಿಯಲ್ಲಿ ಹಿನ್ನಡೆಯಾಗೋದ್ರಿಂದ ಲಾಭವನ್ನು ಕಳ್ಕೊಳ್ತೀರಿ. ಹಾಗಾಗಿ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸಿ ಮುಂದುವರಿಬೇಕಾಗುತ್ತೆ. ದೂರದ ಪ್ರವಾಸದ ಯೋಜನೆಯನ್ನು ಹಾಕ್ಕೊಳ್ತೀರಿ. ಮುಂದಿನ ದಿನಮಾನದಲ್ಲಿ ಎಲ್ಲೋ ದೂರ ಪ್ರಯಾಣವನ್ನು ಮಾಡಬೇಕು, ವಿದೇಶಕ್ಕೆ ಪ್ರಯಾಣ ಮಾಡಬೇಕು, ಇವೆಲ್ಲ ಆಲೋಚನೆಗೆ ಬರಬಹುದು ಅನ್ನುವಂತಹ ಅರ್ಥ. ಲಕ್ಷ್ಮೀ ಮಂತ್ರವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ. ಶುಭವಾಗಿ. ಸಿಂಹರಾಶಿ, ಅನಗತ್ಯವಾದಂತಹ ವಿಚಾರಗಳೇ ಹೆಚ್ಚು ಪ್ರಸ್ತಾಪವಾಗ್ತಕ್ಕಂತಹ ದಿವಸ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದರೆ ಆ ರೀತಿ ಮಾತುಗಳನ್ನು ಆಡುವಂಥದ್ದನ್ನು ಮಾತ್ರ ಕಡಿಮೆ ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದು. ಕಠಿಣವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ. ಇದು ಏನು ಬೇಕಾದ್ರೂ ಆಗಲಿ, ನಾನು ನಿರ್ಧಾರ ಮಾಡೋದೇ ಹೀಗೆ, ನನ್ನ ತೀರ್ಮಾನವೇ ಇದು ಅನ್ನುವಂತಹ ಮಂಡುವಾದ ಬೇಡ ಅಂತ ಅರ್ಥ. ಇದರಿಂದ ಬೇರೆ ಯಾರಿಗೂ ಏನೂ ಅನುಕೂಲ ಆಗೋದಿಲ್ಲ. ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಅನುಕೂಲಕ್ಕೆ ಹೇಳುವಂತಹ ಮಾತಿದಾಗಿರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುತ್ತೆ. ರಾಹುಕಾಲ ಕಳೆದ ನಂತರದಲ್ಲಿ ಆಗುವಂತಹ ವ್ಯವಹಾರ ಏನಿದೆ ಅದು ನಿಮಗೆ ಸ್ವಲ್ಪ ಕೈ ಹಿಡಿತಕ್ಕಂಥದ್ದಾಗತ್ತೆ ಅಂತ ಹೇಳಬೇಕು. ಬೇರೆಯವರ ವಿಶ್ವಾಸವಾಗಲಿ ಬೆಂಬಲವಾಗಲಿ ನಿಮಗೆ ಸಿಕ್ಕುವಂಥದ್ದಿದೆ. ಪ್ರೇಮಿಗಳಿಗೆ ತಮ್ಮ ಪ್ರೇಮದ ವಿಚಾರದಲ್ಲಿ ತಿರುವು ಸಿಕ್ಕತಕ್ಕಂತಹ ದಿವಸ ಇದು. ಏನು ಹಿಂದೆ ಮಾತುಕತೆ ಅಥವಾ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳದಲೇ ಯಾವುದಾದ್ರೂ ಬೇರೆ ರೀತಿಯಲ್ಲಿ ಮನಸ್ತಾಪ ಇತ್ಯಾದಿಗಳೆಲ್ಲ ಆಗಿದ್ದರೆ ಅದೆಲ್ಲವೂ ಕೂಡ ಸರಿಯಾಗ್ತಕ್ಕಂತಹ ಸಮಯ. ಸಾಯಂಕಾಲ ಬಂಧು ಮತ್ತು ಸ್ನೇಹಿತರ ಸಮಾಗಮವಾಗಬಹುದು. ಇದರಿಂದ ಉತ್ತಮವಾದಂತಹ ಮಾತುಕತೆ, ಸಮಯವನ್ನು ಕಳೀತಕ್ಕಂತಹ ಒಂದು ವಾತಾವರಣ ಎಲ್ಲವೂ ಕೂಡ ಆಗುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ, ಮಕ್ಕಳ ಬಗ್ಗೆ ಸರಿಯಾಗಿ ಚಿಂತನೆಯನ್ನು ಮಾಡಿ, ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಿ. ಮಕ್ಕಳು ಆಯಾ ವಯೋಮಾನಕ್ಕೆ ಅನುಗುಣವಾಗಿ ನಡ್ಕೊಂಡ್ರೆ ಮಾತ್ರ ಸರಿಯಾಗಿರುತ್ತೆ. ಅದಿಲ್ಲ, ತಮ್ಮ ದಾರಿಯನ್ನು ಅವರು ಬಿಟ್ಟಿದ್ದಾರೆ ಅಂತಾದರೆ ಪೋಷಕರಿಗೆ, ತಂದೆ ತಾಯಿಗಳಿಗೆ ಬಹಳ ಅವಮಾನದ ಸಂಗತಿ ಅಂತ ಹೇಳಬೇಕು. ನಿಮ್ಮ ಸಂದೇಶ ಮನೆಯ ಮಕ್ಕಳಿಗೆ ದಾರಿದೀಪವಾಗಬೇಕು. ಆ ರೀತಿಯಲ್ಲಿ ನೀವು ನಡ್ಕೊಂಡು ಮಾತನ್ನಾಡ್ತಾ ಆ ಮಕ್ಕಳಿಗೆ ಸರಿಯಾದಂತಹ ಮಾರ್ಗವನ್ನು ತೋರಿಸಬೇಕಾಗತ್ತೆ. ದೈಹಿಕವಾದಂತಹ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು, ನೋವಿನಿಂದ ಬಳಲ್ತೀರಿ ಅಂತ ಅರ್ಥ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಬೇಕು ಅಂಥೇಳಿ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತೀರಿ. ಮನೆಯಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡುವ ಬಗ್ಗೆ ಆಲೋಚನೆಗಳು ನಡೆಯುತ್ತೆ. ನೀವು ಮಾಡ್ತಕ್ಕಂತಹ ನೌಕರಿ ಯಾವುದೇ ರೀತಿಯ ಸಮಾಧಾನವನ್ನು ನಿಮಗೆ ಕೊಡೋದಿಲ್ಲ. ಯಾಕೆ ಅಂತಂದರೆ ಆ ಕೆಲಸಕ್ಕೆ ಸರಿಯಾದಂತಹ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ನಿಮ್ಮ ಹತ್ರ ಆಗದೇ ಇರೋದರಿಂದ ನಿಮಗೇ ಹಾಗನ್ಸುತ್ತೆ. ಶರೀರಕ್ಕೆ ವಿಶ್ರಾಂತಿ ಬೇಕಾಗಿರುತ್ತೆ, ಮನಸ್ಸಿಗೆ ಮಾತ್ರ ಸಮಾಧಾನ ಅಂತಕ್ಕಂಥದ್ದು ಇಲ್ಲದೇ ಇರುವಂತಹ ಪರಿಸ್ಥಿತಿ. ಮನಸ್ಸು ನಿಮ್ಮ ಹಿಡಿತವನ್ನು ಮೀರಿ ಹೋಗ್ತಾ ಇರುತ್ತೆ. ಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಲೆಕ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಅಭ್ಯಾಸವನ್ನು ಮಾಡ್ತಾ ಇರ್ತೀರೋ ಅಂತಹ ವಿದ್ಯಾರ್ಥಿಗಳಿಗೆ ಈ ದಿವಸ ಯಶಸ್ಸು ಸಿಕ್ಕುವಂಥದ್ದಾಗತ್ತೆ. ಅಧಿಕವಾದಂತಹ ಖರ್ಚು, ಹಣ ಸಂಗ್ರಹ, ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ತೀರಿ. ದುಡ್ಡು ಇಷ್ಟೊಂದು ಖರ್ಚಾಗ್ತಾ ಇದೆಯಲ್ಲ, ಹೇಗೆ ಅದಕ್ಕೆ ಕಡಿವಾಣ ಹಾಕೋದು, ಜೊತೆಗೆ ಹೆಚ್ಚಿನ ಸಂಪಾದನೆಯನ್ನು ಹೇಗೆ ಮಾಡೋದು, ಈ ಆಲೋಚನೆಗಳು, ಚಿಂತನೆಗಳು, ಚರ್ಚೆಗಳು ಬರುವಂಥದ್ದಾಗತ್ತೆ. ಹೊಸ ಯೋಜನೆಗಳೆಲ್ಲ ಸಾಕಾರವಾಗ್ತಕ್ಕಂಥದ್ದು. ಯಾವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡು ಕಾರ್ಯರೂಪಕ್ಕೆ ತರ್ತೀರೋ ಅದೆಲ್ಲವೂ ಕೂಡ ಅನುಕೂಲವನ್ನು ಕೊಡುವಂಥದ್ದಾಗತ್ತೆ. ಹಳೆಯ ಬಾಕಿ ಹಣ ಏನಾದರೂ ಇದ್ದರೆ ಅದು ನಿಮ್ಮ ಕೈ ಸೇರ್ತಕ್ಕಂತಹ ಯೋಗ. ನಿಮ್ಮ ಯೋಜನೆಗೆ ತಕ್ಕ ವ್ಯಕ್ತಿಗಳ ಪರಿಚಯವಾಗುತ್ತೆ. ಅಂದರೆ ಯಾವ ಕೆಲಸಕ್ಕೆ ಯಾವ ವ್ಯಕ್ತಿಗಳು ಬೇಕೋ ಅದರಲ್ಲಿ ಅನುಭವ ಇರತಕ್ಕಂಥವ್ರು, ಆ ರೀತಿ ಮನಸ್ಥಿತಿ ಇರತಕ್ಕಂಥವ್ರು ನಿಮಗೆ ಸಿಗ್ತಾ ಹೋಗ್ತಾರೆ. ಆಸ್ಪತ್ರೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಇದು ಬಹಳ ಬೇಸರದ ಸಂಗತಿಯಾಗುತ್ತೆ. ಕಾಲಭೈರವ ಮಂತ್ರವನ್ನು ಶ್ರವಣ ಮಾಡಿ, ಪಠನ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಜೀವನದಲ್ಲಿ ಆಗತಕ್ಕಂತಹ ತೊಂದರೆಗಳನ್ನು ಹೇಳಿಕೊಂಡು ತಪ್ಪುಗಳನ್ನು ಮಾಡಬೇಡಿ.
ನನಗೇನೋ ಸಮಸ್ಯೆ ಇದೆ, ನನ್ನ ಸಂಸಾರ ಸರಿಯಿಲ್ಲ, ನನ್ನ ಸಂಬಳ ಸರಿಯಾಗಿಲ್ಲ, ನನ್ನ ಕೆಲಸ ಸರಿಯಾಗಿಲ್ಲ ಅಂತ ಹೇಳಿ ಎಲ್ಲ ಸಿಕ್ಕಿದವರ ಜೊತೆಯಲ್ಲಿ ಹೇಳ್ಕೊಳ್ತಕ್ಕಂಥದ್ದು, ಇದರಿಂದ ತೊಂದರೆಯನ್ನು ಮಾಡ್ಕೊಳ್ತೀರಿ. ಇದು ನಿಮ್ಮ ದೌರ್ಬಲ್ಯವಾಗಿ ನಿಮಗೆ ಸಮಸ್ಯೆಯನ್ನು ಮಾಡುತ್ತೆ. ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಈ ದಿವಸ ವಿಫಲವಾಗುತ್ತೆ, ಯಾವ ಪ್ರಯೋಜನಕ್ಕೂ ಕೂಡ ಬರೋದಿಲ್ಲ. ಹಾಗಂತ ಪ್ರಯತ್ನ ಮಾಡದಲ್ಲೇ ಸುಮ್ಮನೆ ಕೂತ್ರೆ ಮತ್ತೊಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಈ ದಿವಸ ಸಣ್ಣ ಪ್ರಮಾಣದಲ್ಲಿ ಯಾರು ವ್ಯಾಪಾರವನ್ನು ಮಾಡ್ತಾರೆ ಅವರಿಗೆ ಲಾಭ ಇದೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಅನಾರೋಗ್ಯ ಪೀಡಿತರಾದಂತಹ ಬಂಧುಗಳನ್ನು ಭೇಟಿ ಮಾಡ್ತೀರಿ. ಸ್ವಲ್ಪ ಮಟ್ಟಿಗೆ ಹಣ ಖರ್ಚಾಗ್ತಕ್ಕಂಥದ್ದಿದೆ. ನಿಮ್ಮ ಕೆಲಸ ಜವಾಬ್ದಾರಿಯ ಬಗ್ಗೆ ಬದ್ಧತೆ ಇರಬೇಕು. ನಿಮಗೆ ವಹಿಸಿರ್ತಕ್ಕಂತಹ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ಇರಬೇಕು. ಬೇಜವಾಬ್ದಾರಿಯಿಂದ ವರ್ತಿಸಿದಾಗ ಆ ಕೆಲಸದಿಂದ ಆಗತಕ್ಕಂತಹ ತೊಂದರೆಗೆ ನೀವೇ ಕಾರಣರಾಗ್ತೀರಿ. ಹಣ ಉಳಿಸೋದಕ್ಕೆ ಪ್ರಯತ್ನವನ್ನು ಮಾಡಿ ತೊಂದರೆಗೆ ಸಿಗಾಹಾಕ್ಕೋತೀರಿ. ಇವೆಲ್ಲವನ್ನು ಸರಿಯಾಗಿ ಗಮನಿಸಬೇಕು, ಬದಲಾಯಿಸ್ಕೊಳ್ಬೇಕು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ, ಅನುಕೂಲ ಇರತಕ್ಕಂಥವ್ರು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳಿ. ಶುಭವಾಗಿ. ಧನುರಾಶಿ, ಜೀವನ ಪೂರ್ತಿ ಬಂಧನ ಅನ್ನುವಂತಹ ಅನುಭವ ನಿಮಗೆ ಭಾಸವಾಗುತ್ತೆ. ಆ ರೀತಿಯಲ್ಲಿ ಯಾವುದೋ ಒಂದು ಬಂಧನಕ್ಕೊಳಗಾಗಿ ಕಷ್ಟವನ್ನು ಪಡ್ತಾ ಇರ್ತೀರಿ. ಅಸಮಾಧಾನವನ್ನು ಮಾಡಿಕೊಳ್ಬೇಡಿ. ಎಲ್ಲೂ ಕೂಡ ನಿಮ್ಮ ಪಾಲಿಗೆ ಏನು ಬರುತ್ತೋ ಅದನ್ನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ. ಭಗವಂತನಿಗೆ ಖಂಡಿತವಾಗಿ ಗೊತ್ತಿರುತ್ತೆ ಯಾರಿಗೆ ಯಾವುದನ್ನು, ಯಾವ ಒಂದು ಸ್ಥಾನ ಮಾನ ಯೋಗ ಯೋಗ್ಯತೆಗಳನ್ನು ಒದಗಿಸಬೇಕು ಅಂತ. ಅದನ್ನು ಭಗವಂತ ಕರುಣಿಸಿರ್ತಾನೆ. ನಮ್ಮ ಪಾಲಿಗೆ ಬಂದಿದ್ದನ್ನು ನಾವು ಸಂತೋಷದಿಂದ ಸ್ವೀಕಾರ ಮಾಡಿ ಅದನ್ನು ಅನುಭವಿಸ್ತಕ್ಕಂತಹ ಪ್ರಯತ್ನಗಳು ನಡಿಬೇಕು ಅನ್ನುವ ಅರ್ಥ. ನಿಮ್ಮ ನಂಬಿಕೆ ಮತ್ತು ನಿಮ್ಮ ಶ್ರದ್ಧೆ ನಿಮ್ಮನ್ನು ಕಾಪಾಡುತ್ತೆ. ಎಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತೀರೋ, ಯಾವ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ತೀರೋ ಅದು ನಿಮಗೆ ಅನ್ನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ತಾಳ್ಮೆ ಇರಬೇಕು, ಕೋಪವನ್ನು ಮಾಡಿಕೊಳ್ಬಾರ್ದು. ಇವೆಲ್ಲ ತಿಳುವಳಿಕೆ ಹೇಳಿದಾಗತ್ತೆ. ಆದರೆ ಇದನ್ನು ಕೇಳದಲೇ ಮುಂದುವರೆದಾಗ ಕಷ್ಟವನ್ನು ನಷ್ಟವನ್ನು ಅನುಭವಿಸ್ತೀರಿ. ಬಯಸದೇ ಬಂದಂತಹ ಭಾಗ್ಯ ನಿಮ್ಮದಾಗಿರುತ್ತೆ. ಅದು ಬರುವವರೆಗೆ ಕಾಯಬೇಕಾದಂಥದ್ದು. ಯಾವುದೇ ರೀತಿಯ ನೋವಿರಲಿ, ಮಾನಸಿಕವಾದಂತಹ ಖಿನ್ನತೆ ಇರಲಿ, ಅದಕ್ಕೆ ಸಮಾಧಾನ ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ತಾಳ್ಮೆಯಿಂದ ಕಾಯಬೇಕಾದಂಥದ್ದಷ್ಟೇ ಮುಖ್ಯ ಅಂತ ಹೇಳಬೇಕು. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ನಿಜವಾದಂತಹ ಕಷ್ಟದ ಬಗ್ಗೆ ನಿಮಗೆ ಅರಿವೇ ಇರೋದಿಲ್ಲ. ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಯಾವುದೋ ಒಂದು ದುಡ್ಡು ಕಾಸಿನ ಸಮಸ್ಯೆಯೋ, ಇನ್ನೊಂದೋ ನೀವೇ ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧದ ಬಗ್ಗೆ ಸಮಸ್ಯೆಯೋ, ಅದು ಮಾತ್ರ ಕಷ್ಟ ಅಂತ ನೀವು ತಿಳ್ಕೊಂಡಿರ್ತೀರಿ. ನಿಜವಾದಂತಹ ಕಷ್ಟದ ಅರಿವು ನಿಮಗೆ ಗೊತ್ತೇ ಇಲ್ಲ ಅಂತ ಹೇಳಬೇಕು. ಕುಟುಂಬ ಸದಸ್ಯರ ಜೊತೆಯಲ್ಲಿ ಕಾಲವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ನಿಮ್ಮ ಜ್ಞಾನದ ಜೊತೆಗೆ ನಿರಂತರವಾದಂತಹ ಸರಿಯಾದ ಪ್ರಯತ್ನ ಬೇಕು. ಇಲ್ಲದೇ ಇದ್ದರೆ ಅದು ಎಲ್ಲ ವಿರುದ್ಧವಾಗಿ ನಿಮಗೆ ಫಲವನ್ನು ಕೊಡ್ತಾ ಹೋಗುತ್ತೆ. ದುಃಖ ನಿವೃತ್ತಿಗೆ ಸರಿಯಾದಂತಹ ಮಾರ್ಗ ಬೇಕು. ಜೊತೆಗೆ ನಿಮಗೆ ಆ ಮಾರ್ಗ ಸಿಕ್ಕೋದಿಲ್ಲ. ಹಾಗಾಗಿ ಏನೇ ಸಂಪಾದನೆ ಮಾಡಲಿ, ಏನೇ ಒಳ್ಳೆಯ ಕೆಲಸ ಮಾಡಲಿ, ಯಾವುದೇ ಪ್ರಯತ್ನ ಮಾಡಲಿ, ದುಃಖದಿಂದಲೇ ಅದನ್ನೆಲ್ಲ ಆ ಸಮಯವನ್ನು ಕಳೀತೀರಿ ಅನ್ನುವಂತಹ ಅರ್ಥ. ಬೇರೆಯವರು ನಿಮ್ಮ ಕೆಲಸದಲ್ಲಿ ಸಹಾಯ ಮಾಡ್ಬೋದು, ಆದರೆ ನಿಮಗೆ ನಂಬಿಕೆ ಇರುವುದಿಲ್ಲ. ಈ ರೀತಿ ಎಲ್ಲವನ್ನು ಕೂಡ ದೂರ ಮಾಡಿಕೊಳ್ತಕ್ಕಂತಹದ್ದು. ನೀವು ಉಳಿಸಿದಂತಹ ಹಣ ಅದು ಆಪದ್ಧನವಾಗಿ ನಿಮಗೆ ಸಹಾಯಕ್ಕೆ ಬರುತ್ತೆ ಅನ್ನುವಂಥದ್ದು ಒಂದು ವಿಶೇಷ. ಗೋವಿನ ಪೂಜೆಯನ್ನು, ಗೋಸೇವೆಯನ್ನು ಮಾಡಿ, ಗೋವಿಗೆ ಅಕ್ಕಿ ಬೆಲ್ಲವನ್ನು ಕೊಡಿ, ಪಾಪವನ್ನು ಕಳ್ಕೊಳ್ಳಿ, ಪುಣ್ಯವನ್ನು ಸಂಚಯನ ಮಾಡಿ. ಶುಭವಾಗಿ. ಕುಂಭರಾಶಿ, ಯಾವುದೇ ಕಾರಣಕ್ಕೂ ಕೂಡ ಆತುರಾತುರವಾಗಿ ಯಾವ ತೀರ್ಮಾನವನ್ನು ಕೂಡ ಮಾಡಬೇಡಿ. ಅಲ್ಲಿ ನೀವು ಮಾಡಿದಂತಹ ತೀರ್ಮಾನ ನಿಮಗೇ ಮಾರಕವಾಗ್ತಕ್ಕಂಥದ್ದಾಗತ್ತೆ. ಆಹಾರದ ನಿರೀಕ್ಷೆಯಲ್ಲಿದ್ದಂತಹ ನಿಮಗೆ ತೊಂದರೆಯಾಗತ್ತೆ. ಸಕಾಲದಲ್ಲಿ ತಿಂಡಿಯೋ ಊಟವೋ ಯಾವುದೂ ಕೂಡ ಆಗದಲೇ ಆ ಸಮಯ ಕಳೆದ ನಂತರದಲ್ಲಿ ನಿಮ್ಮ ಒಂದು ತಾಳ್ಮೆಯ ಪರೀಕ್ಷೆಯೂ ಕೂಡ ಆಗಿ ಸಿಟ್ಟು ಅಧಿಕವಾಗ್ತಕ್ಕಂತಹ ಸಾಧ್ಯತೆ. ಆರ್ಥಿಕವಾಗಿ ಸಮಸ್ಯೆ ಇಲ್ಲ, ಹಾಗಂತ ದುಡ್ಡನ್ನು ತಿನ್ನೋಕ್ಕೆ ಬರೋದಿಲ್ಲ. ಯಾವ ಸಮಯಕ್ಕೆ ಏನು ಬೇಕೋ ಅದು ಬೇಕೇ ಬೇಕು ಅನ್ನುವಂತಹ ಅನುಭವ ಆ ಕ್ಷಣದಲ್ಲಿ ನಿಮಗೆ ಗೊತ್ತಾಗುವಂಥದ್ದಾಗತ್ತೆ. ಭರವಸೆಯ ನಿರೀಕ್ಷೆಯಲ್ಲಿದ್ದಂತಹ ನಿಮಗೆ ಕೆಲವು ಹಿನ್ನಡೆಗಳಾಗತ್ತೆ. ಹಾಗಾಗಿ ಯಾರೇ ಏನೇ ಭರವಸೆ ಕೊಟ್ಟರೂ ಕೂಡ ಅದು ಕಾರ್ಯರೂಪಕ್ಕೆ ಬರುವವರೆಗೆ, ಕಾರ್ಯವಾಗಿ ಅದರ ಫಲ ನಿಮಗೆ ಸಿಕ್ಕುವರೆಗೆ ಯಾವ ನಂಬಿಕೆಯನ್ನು ಕೂಡ ಇಟ್ಟುಕೊಳ್ಳಬಾರ್ದು ಅನ್ನುವಂಥದ್ದು. ನಿಮ್ಮ ಕೋಪ ಮತ್ತು ಶಿಸ್ತು ನಿಮ್ಮದಾಗಿರುತ್ತೆ. ಅದೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ನಿಮ್ಮನ್ನು ಯಾರೂ ಕೂಡ ಈ ದಿವಸದ ಮಟ್ಟಿಗೆ ಮೋಸಗೊಳಿಸೋದಕ್ಕೆ, ವಂಚನೆ ಮಾಡಲಿಕ್ಕೆ ಸಾಧ್ಯ
ಆಗದೇ ಇರತಕ್ಕಂಥದ್ದು. ಅಷ್ಟು ಬುದ್ಧಿವಂತಿಕೆಯನ್ನು ಈ ದಿವಸ ನೀವು ಪ್ರದರ್ಶನ ಮಾಡ್ತೀರಿ. ಈಶ್ವರ ಆರಾಧನೆ, ಈಶ್ವರ ಪ್ರಾರ್ಥನೆಯನ್ನು ಮಾಡಿ, ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾರಿಗೆ ದುಶ್ಚಟಗಳು ತುಂಬ ಇದೆಯೋ ಅವರು ಅದರಿಂದ ಹೊರಬರಲಿಲ್ಲ ಅಂತಾದರೆ ತುಂಬ ದೊಡ್ಡ ಸಮಸ್ಯೆಯನ್ನು, ಕಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಬಾಕಿ ಇರತಕ್ಕಂತಹ ಕೆಲಸಗಳ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ. ಹಲವಾರು ದಿವಸದಿಂದ ಎಷ್ಟೋ ಕೆಲಸಗಳು ಆಗಿಲ್ಲ, ನಿಮಗೆ ಯಾವುದರಲ್ಲೂ ಆಸಕ್ತಿನೇ ಬರ್ತಾ ಇಲ್ಲ ಅಂತ ಹೇಳಬೇಕು. ನಿಮಗೆ ಪ್ರಿಯವಾದಂತಹ ವಿಚಾರಗಳಲ್ಲಿ ಮಾತ್ರ ಚಿಂತನೆಯನ್ನು ನಡೆಸ್ತೀರಿ, ಕಾಲವನ್ನು ಕಳೀತೀರಿ. ಅದು ನಿಮಗೇ ಮಾರಕವಾಗ್ತಕ್ಕಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಮಧ್ಯವರ್ತಿಗಳಿಂದ ಮೋಸವಾಗುತ್ತೆ. ಎಚ್ಚರಿಕೆ ತಪ್ಪಿದರೆ ಹಣವನ್ನು, ವಸ್ತುವನ್ನು ಕಳ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಎಲ್ಲ ದೃಷ್ಟಿಯಿಂದ ಅನುಕೂಲ ಇದ್ದರೂ ಕೂಡ ಸರಿಯಾದಂತಹ ಮನಸ್ಸಿಲ್ಲದೆ, ಸರಿಯಾದಂತಹ ಪ್ರಯತ್ನ ಇಲ್ಲದೆ ನಷ್ಟವನ್ನು, ಕಷ್ಟವನ್ನು ಹೊಂತೀರಿ ಅಂತ ಅರ್ಥ. ಆಸ್ತಿ ವಿಚಾರಕ್ಕೆ ಒಂದಷ್ಟು ಚರ್ಚೆಗಳಾಗತ್ತೆ. ಮನಸ್ಸು ಮಾತ್ರ ಯಾವ ತೀರ್ಮಾನಕ್ಕೂ ಕೂಡ ಬರದೇ ಇರುವ ಹಾಗೆ ನಿಮ್ಮನ್ನು ತಡೆ ಹಿಡಿಯುತ್ತೆ ಅಂತ ಹೇಳಬೇಕು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.